ಹೊಸ ಕಾರ್ ತಗೊಳ್ಳೋಕೆ ಹೋಗ್ತಾ ಇದೀವಿ. ನನ್ನ ವೈಫ್ಗೆ ಕೊಡಿಸ್ತಾ ಇದೀನಿ ನಾನು ಇದನ್ನ. ಡ್ರೈವಿಂಗ್ ಪ್ರೆಷರ್ ಅಂತೂ ಅಮೇಝಿಂಗ್ ಆಗಿದೆ. ಸ್ಮೂತ್ ಹೂವ ಇಟ್ಟಲ್ಲಿ ಏನೋ ಹೂವ ಅಲ್ಲ ಕಣೆ, ಬೆಣ್ಣೆ. ಬಿಸ್ಕೆಟ್ ಎಷ್ಟಿದೆ, ಡ್ರಮ್ ಎಷ್ಟಿದೆ? ಬಿಸ್ಕುಟ್ ಅಮ್ಮ. ರೈಟ್ ಸೈಡ್ ಇಂಡಿಕೇಟರ್ ಹಾಕ್ಬೇಕಾದ್ರೆ ಯಾವ ಕೈ ತೋರಿಸ್ತೀಯ? ಕೈ ಯಾಕೆ ತೋರಿಸ್ತೀಯ? ಇಂಡಿಕೇಟರ್ಸ್ ಆಗ್ತಾ ಇದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದು? ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸಾರಿ, ಸ್ವಲ್ಪ ದಿನ ನಾನು ತುಂಬ ಬ್ಯುಸಿಯಾಗಿ ಹೋಗಿದ್ದೆ. ಹೊಸ ಶೋ ಶುರು ಆಯಿತು ಯೂಟ್ಯೂಬಲ್ಲೂ. ಇನ್ನೂ ಏನೇನೋ ಮಾಡಬೇಕು ಅಂತ ಹೊಸ ಟೀಮ್ ರೆಡಿ ಮಾಡ್ತಾ ಇದ್ದೆ. ಇನ್ನು ಏನೇನೋ ಹಿಂಗೆ ರೆಡಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಮತ್ತೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರ್ತಾ ಇರ್ತವೆ. ಸೊ ಇವತ್ತೊಂದು ಹೊಸ ವ್ಲಾಗ್ ತಮ್ಮನೆಲ್ಲ ನೋಡಿರ್ತೀರಿ ಈಗಾಗಲೇ. ಸೊ ಹೊಸ ಕಾರ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ನನ್ನ ವೈಫ್ಗೆ ಕೊಡಿಸ್ತಾ ಇದ್ದೀನಿ ನಾನು ಇದನ್ನು. ಸೊ ನನಗೇನು ಗೊತ್ತಾ, ನಾನು ಯೂಸ್ಡ್ ಕಾರ್ ಯೂಸ್ ಮಾಡ್ಬಿಡ್ತೀನಿ ಬೇಕಾರೆ. ನಾನು ಯೂಸ್ ಮಾಡ್ತಾ ಇರೋದು ಯೂಸ್ಡ್ ಕಾರೇ ಇವಾಗ. ಬಟ್ ನನ್ನ ಹೆಂಡ್ತಿಗೆ ಅಂತ ಬಂದರೆ ಹೊಸ ಕಾರೇ ತೊಗೊಳ್ಳೋದು. ಅವಳ ಕಂಡೀಷನು ಹಂಗೆ ಇರುತ್ತೆ, ನಾನು ಹೊಸದೇ ಯೂಸ್ ಮಾಡ್ತೀನಿ ಅಂತಾಳೆ. ಸೊ ಒಂದು ಹೊಸ ಕಾರು, ರೆನಾಲ್ಟ್ ಕೈಗರ್ ಅಂತ. ಯಾಕೆ ಈ ಕಾರ್ ತೊಗೊಂಡೆ, ಇದೇ ಕಾರೇ ಯಾಕೆ ನಾನು ಚೂಸ್ ಮಾಡಿದೆ, ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟಾಗಿ ಬರೀ ಕಾರ್ ವೀಡಿಯೋನೇ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಕಾರ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕುಳಿ, ಎಕ್ಸೈಟೆಡ್ಡಾ? ಎಸ್, ವೆರಿ ಎಕ್ಸೈಟೆಡ್. ಬೇಗ ನಡಿ ಪಾಂಡೆ, ಟೈಮ್ ಆಗಿ. ಏನು ನಿಂದ್ರಲ್ವ ಬ್ಲಾಗ್ ನಂದು ಕಡೆ ಮಾಡ್ತಿರೋದು? ನಾನು ನಂದು ಮಾಡ್ಕೋತೀನಿ ಗುರು, ನಂದು ಯೂಟ್ಯೂಬ್ ಚಾನಲ್ ಇದೆ. ಸರಿ ಆಯ್ತು, ಇಬ್ಬರು ಚಾನಲ್ ಬರುತ್ತೆ ನೋಡಿ. ಬನ್ನಿ ಹೋಗೋಣ, ಬನ್ನಿ. ಒಂದು ಜಮಾನದಲ್ಲಿ ನಾನು ಐ ಥಿಂಕ್ ಒಂದು 10 ವರ್ಷದಿಂದ ಅನ್ಕೋತೀನಿ, ನಾನು ಫಸ್ಟ್ ಯೂಸ್ ಮಾಡಿದ್ದೆ ರೆನಾಲ್ಟ್ ಕಾರು. ರೆನಾಲ್ಟ್ ಸ್ಕಾಲಾ ಅಂತ. ಇಟ್ಸ್ ಅ ಸಡಾನ್. ಯಾರೂ ತೊಗೊಂಡಿರಲಿಲ್ಲ, ಯಾರಿಗೂ ಆ ಕಾರ್ ಯಾವುದು ಅಂತಲೇ ಗೊತ್ತಿರಲಿಲ್ಲ. ಆವಾಗ ತೊಗೊಂಡಿದ್ದೆ ಅದನ್ನು. ಬಟ್ ರೆನೋ ಇಂಜಿನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ಇಂಜಿನ್. ಒಂದು ದಿನ ಆ ಕಾರು ಒಂದು ಕಡೆ ನಿಂತಿರಲಿಲ್ಲ. ಸೊ ಅದೇ ಒಂದು ಭರವಸೆ ಮೇಲೆ, ಅದೇ ಒಂದು ಧೈರ್ಯದ ಮೇಲೆ ಮತ್ತೆ ರೆನಾಲ್ಟ್ಗೆ ಬಂದಿದ್ದೀವಿ. ಇಟ್ಸ್ ಅನ್ ಅಮೇಝಿಂಗ್ ಇಂಜಿನ್. ಆ್ಯಂಡ್ ಇದು ಟರ್ಬೋ ಇಂಜಿನ್. ಸಿಕ್ಕಾಬಿಡ ಇಷ್ಟ ಆಗಿದೆ ನನಗೆ. ಅದೇ ಒಂದೊಂದ್ಸಲಿ ಭಯ ಆಗೋದು. ಟರ್ಬೋ ಇಂಜಿನ್ ನಾನು ಟೆಸ್ಟ್ ಡ್ರೈವ್ ನೋಡಿದಾಗ ನಂಗೆ ಸಿಕ್ಕಾಬಿಡ ಇಷ್ಟ ಆಯಿತು. ಈ ನಮ್ಮ ಕುಳ್ಳಿ ಇರೋ ಕಾರನ್ನೇ ಎಲ್ಲೆಲ್ಲೋ ಗುದ್ಕೊಂಡು ಓಡಿಸ್ತಾ ಇರ್ತಾಳೆ. ಟರ್ಬೋ ಇಂಜಿನ್ ಇನ್ನೆಲ್ಲ ಗೂದ್ಗಿದ್ಬಿಟ್ರೆ ಭಯ. ಸಿಕ್ಕಾಪಟ್ಟೆ ಮುಖಭಂಗ ಮತ್ತು ಮುಜುಗರ ಆಗ್ತಾ ಇದೆ. ಬಟ್ ಬೇಡ, ಪಾಸಿಟಿವ್ ಆಗೇ ಇರೋಣ. ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಅವಳು ಯಾರಿಗೂ ಗುದ್ದದೇ ಇರಲಿ, ಅವಳಿಗೂ ಯಾರಿಗೂ ಗುದ್ದದೇ ಇರಲಿ ಅಂತ ಅಷ್ಟೇ. ಇದೇ ಒಂದು ಖುಷಿನಲ್ಲಿ ಜೋಶಲ್ಲಿ ಹೊಸ ಕಾರ್ ಕೊಡಿಸ್ತಾ ಇದ್ದೀನಿ. ನನ್ನ ಕಾರಿಗೆ ನಾನು ಹೊಸ ಹೆಸರು ಇಡ್ತಾ ಇದ್ದೀನಿ ಅಂತ. ಸೊ ಇಲ್ಲೇ ನಾಮಕರಣ ಇದೆ, ಇನ್ನೂ ಓಪನ್ ಆಗಲಿ, ಆಮೇಲೆ ಇದೆ. ಅದೇ ಓಪನ್ ಆದ್ಮೇಲೆ ನನ್ ಮೇಲೆ ಬರೀ ನೆಗೆಟಿವ್ ಮಾಡಕ್ಕೆ ಇರೋದು. ನೋಡಿ ನನ್ನ ಹೆಂಡತಿ ಕಾರ್ ಗೊತ್ತಾ ನಾಮಕರಣ ಎಲ್ಲ ಮಾಡ್ತಾಳೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಕೇಳ್ಬೇಡ, ಏನೇ ಹೆಸರೇನೆ ರಿವೀಲ್ ಆದ್ಮೇಲೆ ಹೇಳ್ತೀನಿ. ಈ ಕಾರಿಗೆ ಇವತ್ತೊಂದು ಹೊಸ ನಾಮಕರಣ ಆಗ್ತದೆ. ಅದೇನು ಅಂತ ನೋಡ್ಬಿಟ್ಟು ಹೇಳ್ತಾಳೆ. ಬಾಳೆ ಸರಿ, ಬನ್ನಿ ಮಾಡೋಣ, ಬನ್ನಿ. ರೆಡಿನಾ? ಈಗ ನನ್ನ ಕಾರ್ನ ತೋರಿಸುವಂತ ಸಮಯ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಪಾಂಡೆ. Congratulations. Thank you. Congratulations. Thank you.
ನೋಡಿ ಫೈನಲಿ ಕೀ ಬಂದಾಯಿತು. ಇದು ನೋಡಿದ ತಕ್ಷಣ ಯಾವುದೋ ಲೈಟ್ರ್ ಅನ್ಕೋಬೇಕು, ಕೀ ಇದ್ದಂಗೆ ಇಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಂಗಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಆ್ಯಂಡ್ ಇದ್ರಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಬೇರೆ ಇದೆ. ಸುಮ್ಮನೆ ಜೋಬಲ್ಲಿ ಇಟ್ಕೊಂಡು ಕೀ ಹತ್ರ ಹೋದರೆ ಸಾಕು, ಅದಾಗದೆ ಓಪನ್ ಆಗುತ್ತೆ, ಅದಾಗದೆ ಲಾಕ್ ಆಗುತ್ತೆ. ನಾವು ಹುಷಾರಾಗಿ ಯೂಸ್ ಮಾಡು. ಒಂದು ಕಳೆದೋದ್ರೆ ಒಂದು ಡೂಪ್ಲಿಕೇಟು ಸೇರಿಸಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ಅವಾಗಿಂದ ಅವಳು ಹೇಳ್ತಾ ಇದ್ಲು ಏನೋ ಹೊಸ ನಾಮಕರಣ ಮಾಡ್ತೀನಿ. ನಮ್ಮನೇಲಿ ಇದೊಂದು ಕೆಟ್ಟ ಅಭ್ಯಾಸ ಇದೆ, ಒಂದೊಂದಕ್ಕೂ ವಸ್ತುಗಳಿಗೂ ಹೆಸರು ಇಡ್ತಾಳೆ ಅವಳು. ಏನು ಮಾಡೋಕ್ಕಲ್ಲ, ಚಿನ್ನ ಮೊನ್ನೆ ಗುಂಡು ಬಡ್ಡು ಏನೋ ಇಡ್ತಾ ಇರ್ತಾಳೆ. ಫೈನಲಿ ಇವಾಗ ಕಾರ್ಗೆ ಒಂದು ಹೊಸ ಹೆಸರು ಇಡೋಣ ಅಂತಿದ್ದಾಳಂತೆ. ನನ್ನ ಕಾರ್ ಹೆಸರು ಬಿಳಿಯ, ಈ ಕಾರ್ ಹೆಸರು ಏನಮ್ಮ? ಕರಿಯ ದೇಶಪಾಂಡೆ. ಕರಿಯ ಇವನ ಹೆಸರು ಬಂದು ಕರಿಯ ದೇಶಪಾಂಡೆ. 3 ಸರಿ ಹೆಸರು ಹೇಳ್ಬಿಡು ಕಿವಿಯಲ್ಲಿ. ಯಾವ ಹಿಂಸೆ ರೀ ಇದು? ಅನ್ಲಾಕ್ ಮಾಡು ಅಲ್ಲಿ. ಹಾಂ, ಹೆಸರು ಹೇಳ್ತೀನಿ, ತೆಗಿಲ್ಲ ತೆಗಿತು. ಅಯ್ಯೋ, ಹೆಸರು ಹೇಳ್ತೀನಿ, ಓಪನ್ ಮಾಡು. ನೋಡಿ ಓಪನ್ ಆಗಿದೆ. ಹೆಸರು ಹೇಳ ಯಶು? ಹೇಳು. ಬಾ ನೀನು, ನಮ್ಮ ಕಣ್ಣಕ್ಕೆ ನೀನು ಇರ್ಬೇಕು ತಾನೆ. ಅಪ್ಪ ಅಮ್ಮ ಇದ್ರೇನೆ ಮಗುಗೆ ಹೆಸರು, ಇಲ್ಲ ಅಂದರೆ ಅಷ್ಟೇ. ಆಮೇಲೆ ರೆಡಿ? ಹಾಂ. ಕರಿಯ ದೇಶಪಾಂಡೆ, ಕರಿಯ ದೇಶಪಾಂಡೆ, ಕರಿಯ ದೇಶಪಾಂಡೆ ಆಗಿದೆ. ಓಕೆನಾ? ನಮ್ಮ ಕರಿಯ ದೇಶಪಾಂಡೆ ಚೆನ್ನಾಗಿದ್ದಾನಲ್ವಾ? ಓಕೆ ಅಲ್ವಾ? ನಾನು ನೋಡಿ ಆಶ್ಚರ್ಯ ಆಯಿತು. ಯಶು, ಗಾಡಿ ಬಂದಿದೆ. ಗಾಡಿ ನಾವು ಆ್ಯಕ್ಚುಲಿ ಹೊಸ RTO ರೂಲ್ಸ್ಗಳು ಚೆನ್ನಾಗಿದೆ. ಮುಂಚೆ ಆದರೆ ಬರೋದು ಅದೇನೋ ಪೇಪರ್ ಹಾಕ್ಕೊಂಡಿರೋರು, ಆಮೇಲೆ ಏನೋ ಆ ಕಡೆ ಆಗೋದು. ಬಟ್ ಈಗ ಹಂಗಿಲ್ಲ. ಅಂದರೆ ಗಾಡಿ ನಂಬರ್ ಬರೋ ತನಕ ಗಾಡಿ ಡೆಲಿವರಿನೇ ಕೊಡೋಲ್ಲ. ಇಟ್ಸ್ ಆ್ಯಕ್ಚುಲಿ ಅ ನೈಸ್ ಏನೋ ಕಾನ್ಸೆಪ್ಟ್. ಸೊ ಗಾಡಿ ನಂಬರ್ ಬಂದಿದೆ, ಬಟ್ ನಮ್ಗೊಳಗೂ ಗೊತ್ತಿಲ್ಲ ಯಾವುದು ನಂಬರ್ ಏನೋ ಇರ್ತ ಅಂತ. ಏನು ಆಸೆ ನಿಂಗೆ? ಯಾವ ನಂಬರ್ ಬಂದರೆ ಇಷ್ಟ ಆಗುತ್ತೆ? ನಾನು ಇದುವರೆಗೂ ನಿಜ ಇಲ್ಲ ಆ ಥರ ಹಂಗಿಲ್ವೇ. ಮಜಾ ಏನು ಗೊತ್ತಾ? ನನ್ನ ಹೆಂಡತಿ ಮ್ಯಾಥ್ಸಲ್ಲಿ 100 ನನ್ನ ಹೆಂಡತಿ ಮ್ಯಾಥ್ಸಲ್ಲಿ 100 2 + 2 ಅಂದರೆ 5 ಅಂತ ಒಂದೊಂದ್ಸಲಿ ಆ ರೇಂಜಲ್ಲಿ ಇದ್ರೊಳಗೆ ನಂಬರ್ ಹಿಂಗೆ ಬರಲ್ಲ ಎಂತಿಲ್ಲ. ಹೋಗಿ ತಗೋ ಓಡಿಸು. ಯಾಕೆ ಗೊತ್ತಾ, ಅದ್ರಲ್ಲಿ ಏನಾದರೂ ಕೂತ್ಕೊಂಡ್ರೆ ಹಾಳಾದ್ರೆ ಏನಾದರೂ ಸರಿ ಮಾಡ್ಸಕ್ಕೆ ನಾನು ಇರ್ತೀನಿ. ಸೊ ಅದ್ರ ಬಗ್ಗೆ ಎಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋ ಸೀನ್ ಇಲ್ಲ, ಏನಿಲ್ಲ. ಸುಮ್ಮನೆ ಕೂತ್ಕೊಳ್ಳೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಎಲ್ಲ ಏನಿಲ್ಲ. ಯಾವ್ದು ಬಂದ್ರೂ ಅದು ಒಳ್ಳೆ ನಂಬರ್ ಆಗಿರುತ್ತೆ. ಇಲ್ಲ ಅಂದ್ರೂ ಅಷ್ಟೆಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋ ಚಾನ್ಸೇ ಇಲ್ಲ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನಾನು ಅಷ್ಟೇ ಇದುವರೆಗೂ ಯಾವತ್ತೂ ಎಕ್ಸ್ಟ್ರಾ ದುಡ್ಡೆಲ್ಲ ಕೊಟ್ಟೇ ಇಲ್ಲ ಡೆಲಿವರಿಗೆ ಅಥವಾ ಕಾರ್ ನಂಬರ್ಗೆ, ಸ್ಪೆಷಲ್ ನಂಬರ್ಗೆ ಅಂತ. ಯಾವ ನಂಬರ್ ಬಂದು ನಮ್ಮ ಪಾಲಿಗೆ ಬಂದಿದ್ದು ಒಳ್ಳೇದು ಅಷ್ಟೇ. ಏನು ಬಂದಿದೆ ಬೈದು ನಂಬರ್? ಸರ್ ನಂಬರ್ ಬಂದು ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ಬಂದು KA41 ಉಳ್ಳಾಳ RTO, ರಾಜರಾಜೇಶ್ವರಿ ನಗರ್ ಉಳ್ಳಾಳ RTO. MF ಸೀರೀಸ್ ಆಲ್ಫಾಬೆಟಿಕ್ ಬಂದು MF ಸೀರೀಸ್. ಓಕೆ. ಆ್ಯಂಡ್ ನಂಬರ್ ಬಂದು 5911 ಸರ್. ಕ್ಯಾ ಬಾತ್ ಹೈ. 5911 ನೈಸ್. ಟೋಟಲ್ ನಂಬರ್ 7. ಧೋನಿ ನಂಬರ್. ಬಟ್ ಆದರೂ ನಾವು RCBನೇ. ಇಂಡಿಯಾ ಅಂತ ಬಂದಾಗ ಧೋನಿ, IPL ಅಂತ ಬಂದಾಗ RCBನೇ. ನಾವು ಬ್ಲೀಡ್ ರೆಡ್. ಬಟ್ ಇಲ್ಲ, 7 ನನಗೂ ಲಕ್ಕಿ ನಂಬರ್. ಆ್ಯಕ್ಚುಲಿ ಯಾರಿಗೆ ಆದರೂ ಲಕ್ಕಿ ನಂಬರೇ ಅದು. ಕಾರ್ಡ್ಸ್ ಆಡೋರ್ಗಂತೂ ಸ್ಪೆಷಲ್ ನಂಬರ್ ಅದು. ಮಜಾ ಎಂತ ಗೊತ್ತಾ? 7 ಏನ ಮದುವೆ ಆಗಿ 7 ವರ್ಷ. ಹೌದು, 7ನೇ ವರ್ಷಕ್ಕೆ ಹೊಸ ಕಾರ್ ನಂಬರು 7. ಕಾರ್ ನಂಬರ್ 7. ಆಮೇಲೆ ಅಷ್ಟು ವರ್ಷ ನಾವು ತಿರುಪತಿಗೆ ಹೋಗ್ದಿದ್ದು ಕಂಪ್ಲೀಟ್ 7 ವರ್ಷ ಆದ್ಮೇಲೆ ನಾವು ತಿರುಪತಿ ಬೆಟ್ಟಕ್ಕೂ ಹೋದ್ವಿ. ಎಷ್ಟು ಚೆನ್ನಾಗಿ ಎಲ್ಲ 7 ಕೂಡಿ ಬಂದು ನೋಡಿ. ಅದಕ್ಕೆ ಹೇಳೋದು, ನಾವೇ ಏನೋ ನಂಬರ್ ತಗೊಳ್ಳೋಕ್ಕಿಂತ ಅದಾಗದೇ ಬಂದಿದೆ ನೋಡಿ. ಕೆಲವರೆಲ್ಲ ದುಡ್ಡು ಕೊಟ್ಬಿಟ್ಟು ನಂಗೆಲ್ಲ ಕುಡಿದು 7 ಬರಬೇಕು ಆ ಥರ ಕೊಡಿ ಅಂತಾರೆ. ಇವ್ರು 25,000 ಇಸ್ಕೋತಾರೆ. ಅದಕ್ಕೆ ಬೇಡ ಬಟ್ ನಾವು ಏನೋ ಬಂದಿದ್ದು ಬರಲಿ ಅಂದರೆ ಅದೇ ಬಂದಿದೆ. ನೋಡಿದ್ಯಾ, ನಾನು ಏನು ಅನ್ಕೊಂಡೇ ಇಲ್ಲ, ಅದಾಗದೆ ಎಲ್ಲ ಆಗ್ತಾ ಇದೆ. ಎಲ್ಲ ದೈವ ಇಚ್ಛೆ. ನೀನು ಅನ್ಕೊಂಡಿದ್ದಲ್ಲಮ್ಮ, ನಾನು ಇದು ಮಾಡಿದ್ದಲ್ಲ. ಗಾಡಿ ಯಾರಮ್ಮ ಕೊಡಿಸ್ತಾರದು? ಮತ್ತೆ ಯಾರು ಅನ್ಕೋಬೇಕಮ್ಮ? ಆಯ್ತು ಬಿಡು, ಹೋಲಿ ಬಿಡು. ನೋಡಿ ಇನ್ನೊಂದು 2025 ಅಂದರೆ ಅದು 7 ಬರುತ್ತೆ. ಎಲ್ಲ 7 7ರ ನಂಟು ನಮಗೆ ರೆನಾಲ್ಟ್ ಗಂಟು ಬಿದ್ದಿದೆ. ತಗೊಂಡು ಹೋಗೋಣ. ಇನ್ನು ನಾವು ಯಾಕೆ ಈ ಗಾಡಿ ಚೂಸ್ ಮಾಡಿದ್ವಿ, ಅದರಲ್ಲಿ ಏನಂತ ಸ್ಪೆಷಲ್ ಫೀಚರ್ಸ್ ಇದೆ ಎಲ್ಲ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ನೋಡೋಣ ಅದರಲ್ಲಿ ಏನೆಲ್ಲ ಸ್ಪೆಷಲ್ ಫೀಚರ್ ಇದೆ. ಸ್ಟಾಫ್ಗಳಿಗೆಲ್ಲ ಸ್ವೀಟ್ ಕೊಟ್ಬಿಡು.
ನಿಜವಾಗ್ಲೂ ಒಂದು ಸುದೀರನೇ ಇದು. ಯಾಕಂದರೆ ಇವತ್ತು ನೋಡಿ, ನಾನು ಹುಟ್ಟಿದ ಗುರುವಾರ, ಇವತ್ತು ಗುರುವಾರ, ಏನೇ ಮಾಡಿದ್ರು ರಾಯರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಸೊ ಇವತ್ತು ಅಷ್ಟೇ ರಾಯರದೇ, ಯಾಕಂದರೆ ಲೋನ್ ಎಲ್ಲ ಪಟ್ ಅಂತ ಆಗೋಯ್ತು ಸದ್ಯ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ದಯವಿಟ್ಟು ನೀವೆಲ್ಲರೂ ನಿಮ್ಮ IT ಗಳನ್ನ ಫೈಲ್ ಮಾಡಿ. ಈಗ ಗೌರ್ಮೆಂಟಿಂದ ನಿಮ್ಗೆ ಇನ್ನೊಂದು ಯೂಸ್ ಬೇರೆ ಇದೆ, ಅಪ್ ಟು 12 lakhs, ವರ್ಷಕ್ಕೆ 12 ಲಕ್ಷದ ತನಕ ನೀವು ದುಡಿದ್ರೂ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ನೀವು. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ IT ಫೈಲ್ ಮಾಡಿಸಿ, ನನಗೆ ಸಂಬಳ ಬರ್ತಿದೆ, ಇದೆಲ್ಲ ಆಗ್ತಿದೆ ಅಂತ ಫೈಲ್ ಮಾಡಿಸಿ. ಆವಾಗ ನಿಮಗೆ ಬ್ಯಾಂಕಲ್ಲಿ ಲೋನ್ಗಳು ಭಾಳ ಸುಲಭವಾಗಿ ಸಿಗುತ್ತೆ. ಯಾರು IT ಫೈಲೇ ಮಾಡಿಲ್ವೋ ನಿಮಗೆ ಲೋನೇ ಸಿಗೋಲ್ಲ. ಯಾರು ಯಾಕೆ ಸಾಲ ಕೇಳಬೇಕು? ಬ್ಯಾಂಕವರು ನಿಮ್ಗೆ ಕರೆದ್ಬಿಟ್ಟು ರಾಜನ್ ಥರ ಸಾಲ ಕೊಡ್ತಾರೆ, ಬಟ್ ಅಷ್ಟೇ ನೀಟಾಗಿ ತೀರಿಸ್ಬೇಕು, ಅದು ಬೇರೆ ಪ್ರಶ್ನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಯಾಕೆ ರೆನಾಲ್ಡ್ ಕೈಗರ್ನ ಚೂಸ್ ಮಾಡಿದೆ? ತುಂಬ ಜನ ಕೇಳ್ತಾರೆ, ಸಾಕಷ್ಟು ಜನ ಬೈತಾರೆ. ಈಗ ಐಮ್ ಶ್ಯೂರ್ ಈ ವಿಡಿಯೋ ನೋಡ್ತಾ ಇದ್ರು ಇನ್ನೊಂದು ಜನ ಸಜೆಷನ್ಗಳು ಕೊಡ್ತಾ ಇರ್ತೀರಾ. ಏನಕ್ಕೆ ಟಾಟಾ ಹೋಗ್ಬೋದಾಯ್ತಲ್ಲ, ಮಹೀಂದ್ರ ಹೋಗ್ಬೋದಾಯ್ತಲ್ಲ, ಅದು ಹೋಗ್ಬೋದಾಯ್ತಲ್ಲ, ಇನ್ನೊಂದು ಯಾವುದಪ್ಪ ಅದು ವೋಕ್ಸ್ ವ್ಯಾಗನ್ ಹೋಗ್ಬೋದಾಗಿತ್ತಲ್ಲ, ಏನೋ ಒಂದಷ್ಟು ಬ್ರ್ಯಾಂಡ್ಗಳಿದೆ ಅದಕ್ಕೆಲ್ಲ ಹೋಗ್ಬೋದಾಯ್ತಲ್ಲ ಅಂತಾರೆ. ಬಟ್ ಯಾಕೆ ನಾನು ಇದನ್ನೇ ಚೂಸ್ ಮಾಡಿದೆ ಅಂದರೆ, ಒಂದು, ನನ್ನ ಕಾರ್ EMI ಸಾಲ ಕಟ್ಟೋದು ನಾನೇ, ಅದನ್ನು ತೀರ್ಸೋದು ನಾನೇ. ಸೊ ನನ್ನಿದ್ದಂಥ ಲಿಮಿಟೆಡ್ ಬಜೆಟಲ್ಲಿ ಎಲ್ಲ ಫೀಚರ್ಸು ಬೇಕಾಗಿತ್ತು. ನೋಡೋದಕ್ಕೆ ಒಂದು ಬೋಲ್ಡಾಗಿ ಸಕ್ಕತ್ತಾಗಿ ಕಾಣಬೇಕಾಗಿತ್ತು, ಅದಕ್ಕೋಸ್ಕರ ಆರಿಸ್ಕೊಂಡೆ. ಆ್ಯಂಡ್ ಇನ್ನೊಂದು, ಈ ಒಂದು ಕ್ಲಾಸಲ್ಲಿ ಇದು ಯಾಕೆ ಸ್ಟ್ಯಾಂಡ್ ಔಟ್ ಆಗುತ್ತೆ, ಈ ಒಂದು ಸೆಗ್ಮೆಂಟಲ್ಲಿ ಏನು ಬೆಸ್ಟ್ ಇದೆ, ಈ ಕಾರಲ್ಲಿ ಏನಿದೆ ಅಂತ ಹೇಳ್ತೀರಾ? ಹೇಳಿ. So Kiger, it's in completely like smart, sportive and stunning design. The look itself ನಿಮ್ಗೆ ಹೇಳುತ್ತೆ very massive and bulky. So road presence ಅಷ್ಟೇ very dynamic. ಸೊ ರೈಡಿಂಗ್ ಅಷ್ಟು ಕೂಡ ನಿಮಗೆ ವೆರಿ ಕಂಫರ್ಟ್ ಸಿಗುತ್ತೆ. ಈ ಪ್ರೈಸ್ ರೇಂಜಲ್ಲಿ ಮಾರ್ಕೆಟಲ್ಲಿ ಮೋರ್ ಓವರ್ ಆಲ್ಮೋಸ್ಟ್ ನಿಮಗೆ 7 to 8 ಸೆಗ್ಮೆಂಟ್ಸ್ಗಳು ಬರುತ್ತೆ, ಮೀನ್ಸ್ ಕಾಂಪಿಟೇಷನ್ ಬರುತ್ತೆ. ಇರೋ ಕಾಂಪಿಟೇಷನ್ ಎಲ್ಲಾದರೂ ಕೂಡ ನಿಮಗೆ ವೆರಿ ಕಾಂಪಿಟೇಟಿವ್ ಪ್ರೈಸಿಂಗ್ ಆ್ಯಂಡ್ ಮೋರ್ ಅಗ್ರೆಸಿವ್ ಲುಕ್ ವಿತ್ ಮೋರ್ ಸ್ಪೇಷಿಯಸ್. ನಮ್ಮಲ್ಲಿ ಬೆಸ್ಟ್ ಇನ್ ಕ್ಲಾಸ್ ಫೀಚರ್ಸ್ ಸುಮಾರಿದೆ. ಸೊ 1 or 2 ಎಕ್ಸಾಂಪಲ್ ನಿಮ್ಮ ಹತ್ರ ಶೇರ್ ಮಾಡೋದಾದರೆ, ದ ಗ್ರೌಂಡ್ ಕ್ಲಿಯರೆನ್ಸ್, ಇಟ್ಸ್ ಆಲ್ ಅಬೌಟ್ 205 mm ಗ್ರೌಂಡ್ ಕ್ಲಿಯರೆನ್ಸ್ ವಿಚ್ ಇಸ್ ಹೈಯೆಸ್ಟ್ ಇನ್ ದ ಸೆಗ್ಮೆಂಟ್. ನೀವು ಎಂಥ ವರ್ಸ್ಟ್ ರೋಡ್ ಕಂಡೀಷನ್ ಡ್ರೈವ್ ಮಾಡಿ, ಪಾಟ್ ಹೋಲ್ಸ್ ಡ್ರೈವ್ ಮಾಡಿ, ಅಥವಾ ಇರ್ರೆಗ್ಯುಲರ್ ರೋಡ್ ಡ್ರೈವ್ ಮಾಡಿ, ಇವನ್ ನೀವೇ ಪರ್ಪಸ್ಫುಲ್ ಆಗಿ ಜಂಪ್ ಮಾಡಿದ್ರೆ ಕೂಡ ಡಸಂಟ್ ಟಚ್ ಫಾರ್ವರ್ಡ್ ಲೆವೆಲ್ಸ್. ನಾವು ಜಂಪ್ ಮಾಡಿದ್ರೆ ನಾವು ಕಾರಿಂದ ಜಂಪ್ ಮಾಡಬೇಕಾ? ಇಲ್ಲ, ಕಾರಿಂದ ನೀವು ಕಾರ್ ಜೊತೆ ಜಂಪ್ ಮಾಡಿದ್ರೆ ಕೂಡ ದಟ್ಸ್ ದ ಒನ್ ಮೇಜರ್ ಪ್ಲಸ್ ಪಾಯಿಂಟ್. ಇಲ್ಲ, ಆ್ಯಕ್ಚುಲಿ ನೀವು ನೋಡಿದ್ರೆ ಗೊತ್ತಾಯ್ತು, ಗ್ರೌಂಡ್ ಕ್ಲಿಯರೆನ್ಸು ಸಿಕ್ಕಾಬಿಡೇ ಜಾಸ್ತಿ ಇದೆ. ನಮ್ಮ ಇಂಡಿಯನ್ ರೋಡ್ಸಲ್ಲಿ ಇರೋದೇ ಇದು, ಬರೀ ಹಳ್ಳ ದಿಣ್ಣೆ, ಬರೀ ನಮ್ಮ ಮಿನಿಸ್ಟ್ರ್ಗಳಿಗೆ ಹೇಳಿ ಸಾಕು ಟಾರ್ ಹಾಕಿಸಿ ಅಂತ. ಅವು ರ್ಯಾಕ್ಸ್ ಎಲ್ಲ ಅದಾಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಕಂಪ್ನಿಯವ್ರು ನೀವೇನು ಮಾಡ್ತಾರೆ ಹಾಳಾಗಿ ಹೋಗ್ರಿ, ನಾವು ಕಾರ್ದೇ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡ್ತೀವಿ ಮಾಡ್ಕೊಂಬಿಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್ ಫಾರ್ ಆರ್ಸ್. ಅಂದರೆ ನಮ್ಮ ಇಂಡಿಯನ್ ರೋಡ್ಗಳಿಗೆ ಬೆಸ್ಟ್ ಇದು. ಆ್ಯಂಡ್ ಅವ್ರು ಹೇಳ್ದಂಗೆ ಒಳಗಡೆ ಸಿಕ್ಕಾಬಿಡೆ ಸ್ಪೇಸ್ ಇದೆ. ಹೌದು, ಈ ಸೆಗ್ಮೆಂಟಲ್ಲಿ ನಾನು ಎಲ್ಲ ಕೈಲಾಕು ನೋಡ್ಕೊಂಬಂದ್ಬಿಟ್ಟೆ, ಕುಶಾಕು ನೋಡ್ಕೊಂಬಂದ್ಬಿಟ್ಟೆ, ಎಲ್ಲ ಗಾಡಿಗಳನ್ನೂ ನೋಡಿದೆ, ಫ್ರಾಂಕ್ಸ್ ನೋಡಿದೆ, ಪ್ರತಿಯೊಂದು ನೋಡಿದೆ, ಬ್ರಿಜಾ ನೋಡಿದೆ, ಆಮೇಲೆ ನೆಕ್ಸನ್ ನೋಡಿದೆ, ಎಲ್ಲ ನೋಡಿದೆ ರೀ. ಮಹೀಂದ್ರ XUV ನೋಡ್ಬಿಟ್ಟೆ, ತಾಕೆ XU3XO ಎಲ್ಲ ನೋಡಿದೆ. ಬಟ್ ನನಗೆ ಇದು ಬ್ಯಾಕ್ ಸೀಟಲ್ಲಿ ಸಿಕ್ಕಾಬಡೆ ಸ್ಪೇಸ್ ಇದೆ ಅಂತ ಅನಿಸ್ತು. ಬೂಟ್ ಸ್ಪೇಸ್ ಆರಾಮಾಗಿ ಒಂದು ಸಂಸಾರ ಸಾಗಿಸ್ಬೋದು, ಅಷ್ಟು ಜಾಸ್ತಿ ಇದೆ ಅಂತ. 405 ಲೀಟರ್ಸ್ ಬೂಟ್ ಸ್ಪೇಸ್, 405 ಲೀಟರ್ಸ್. ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರೆ ನೀವು ಒಂದು ವೀಕ್ ಪೂರ್ತಿ ಒಬ್ಬರು ಲಗೇಜ್ನ ಕ್ಯಾರಿ ಮಾಡ್ಬೋದು, ಅಷ್ಟು ಸ್ಪೇಸ್ ಬರುತ್ತೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಟರ್ಬೋ ಇದು. ಟರ್ಬೋ ಇದ್ರೆ ಒಳ್ಳೆ ರಾಕೆಟ್ ಥರ ಹೋಗುತ್ತೆ, ಈ ಅಂತ ಹೋಗುತ್ತೆ. ಇದರಲ್ಲಿ ಇನ್ನೊಂದು AMT ಇದೆ, ಅದನ್ನು ಓಡಿಸಿದೆ, ನಂಗೆ ಓಕೆ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಯಶುಗೆ ಅದು ಸಾಕಾಗಿತ್ತು. ಬಟ್ ಈ ಗಾಡಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡೋಗೋಣ ಅಂತ ಯೋಚನೆ ಮಾಡಿದ್ದೀನಿ, ಹಾಗಾಗಿ ನಾನು ಟರ್ಬೋ ತೊಗೊಂಡಿದ್ದೀನಿ. ಟರ್ಬೋ CVT. ಇಟ್ ಇಸ್ ನಾಟ್ AMT ಆರ್ AT ಆರ್ DCT DCA ಇವೆಲ್ಲ ಏನೂ ಅಲ್ಲ, ಇದು CVT. ಸೊ ಟ್ರಾನ್ಸ್ಮಿಷನ್ ಆಕ್ಚುಲಿ ವೆರಿ ಸ್ಮೂತ್. ಸೊ ಏನಂದ್ರೆ ಸಿಟಿ ಆಗಲಿ ಹೈವೇಸ್ ಆಗಲಿ ವಿಲ್ ಡಸಂಟ್ ಫೀಲ್ ಎನಿ ಜರ್ಕ್, ಇಂಪ್ರಾಪರ್ ಗೇರ್ ಶಿಫ್ಟ್ ಆಗೋದು, ಸೌಂಡಿಂಗ್ ಆಗಲಿ, ಫೀಲ್ ಆಗಲಿ ಗೊತ್ತೇ ಆಗಲ್ಲ. ಸೊ ವೆರಿ ಸ್ಮೂತ್ ಟ್ರಾವೆಲ್, ಇವನ್ ಫಾರ್ ಅ ಫ್ರೆಶರ್ ಬಿಗಿನರ್ಸು ಕೂಡ ವೆಲ್ ಸಪೋರ್ಟೆಡ್. CVT ಇಸ್ ದ ಬೆಸ್ಟ್ ಕ್ಲಾಸ್ ಇನ್ ದ ಸೆಗ್ಮೆಂಟ್ ಆ್ಯಕ್ಚುಲಿ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್, ಚಿಕ್ಕದು ಅನ್ಕೋಬೇಡಿ, 0 to 100 ಬರೀ 10.7 ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತಿದ್ದು. ಆ್ಯಂಡ್ ಟರ್ನಿಂಗ್ ರೇಡಿಯಸ್ ತುಂಬ ಚೆನ್ನಾಗಿದೆ. ಸಿಟಿ ಟ್ರಾಫಿಕಲ್ಲಿ ಸುಮ್ಮನೆ ಹಿಂಗೆ ತಿರುಗಿಸಿದ ತಕ್ಷಣ ಹಿಂಗೆ ಹೋಗ್ತಾ ಇರುತ್ತೆ, ಹಿಂದೆ ಮುಂದೆ ತಿರುಗಿಸಿ ಇವೆಲ್ಲ ಯೋಚನೆ ಇಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಕಾರ್ನ ತೊಗೊಳೋದಕ್ಕೆ ಕಾರಣ, ನನ್ನ ಹೆಂಡತಿನ ತಲೆಯಲ್ಲಿ ಇಟ್ಕೊಂಡು ತೊಗೊಂಡಿರೋದು. ಇನ್ನೊಂದು ದೊಡ್ಡದು ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತಲ್ಲ ಅನ್ನೋದಲ್ಲ. ಸಿಟಿ ಟ್ರಾಫಿಕಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ನಮ್ಗೆ ಎಷ್ಟು ಈಸಿ ಇರಬೇಕು ಡ್ರೈವಿಂಗಲ್ಲಿ. ಆ್ಯಂಡ್ ಕಷ್ಟ ಆಗಬಾರ್ದು, ಗಾಡಿ ಚೆನ್ನಾಗಿ ಕಾಣಬೇಕು, ಬಲ್ಕಿಯಾಗಿ ಕಾಣಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಡ್ರೈವಿಂಗು ಚೆನ್ನಾಗಿರಬೇಕು, ಆರಾಮಾಗಿ ನುಗ್ಗಿಸ್ಕೊಂಡು ಹೋಗಬೇಕು. ಆ್ಯಂಡ್ ನನ್ನ ಹೆಂಡತಿ ಎಲ್ಲೂ ಗೂದ್ಕೊಂಡು ಓಡಾಡಬಾರ್ದು. ಇದು ಮೇನ್ ರೀಸನ್ ಇತ್ತು.
ಈ ಒಂದು ರೀಸನ್ಗೋಸ್ಕರ ನನಗನ್ಸಿದ್ದು ರೆನಾಲ್ಡ್ ಕೈಗರ್ ಈಸ್ ದ ಬೆಸ್ಟ್ ಚಾಯ್ಸ್. ಯಾರ್ಯಾರು ಇನ್ನೂ ಟೆಸ್ಟ್ ಡ್ರೈವ್ ತೊಗೊಂಡಿಲ್ಲ ಖಂಡಿತವಾಗ್ಲೂ ತೊಗೊಳ್ಳಿ. ಆ್ಯಂಡ್ ಕಮೆಂಟ್ಸ್ ಆರ್ ಆಲ್ವೇಸ್ ಮೋಸ್ಟ್ ವೆಲ್ಕಮಿಂಗ್. ಟಾಟಾ ತೊಗೊಳ್ಳಿ, ಇಂಡಿಯನ್ ಬ್ರ್ಯಾಂಡ್ ಇದು ಮಾಡಿ, ಮಹೀಂದ್ರ ತೊಗೊಳ್ಳಿ, ಎಲ್ಲ ನಾವು ಟಾಟಾ ಹಾರ್ಡ್ ಕೋರ್ ಫ್ಯಾನ್ಸೇ. ನಮ್ಮ ಮನೇಲಿ ಫಸ್ಟ್ ನಾನು ಹೆಂಡತಿ ತೊಗೊಂಡಿದ್ದು ಟಾಟಾ ನ್ಯಾನೋ ತೊಗೊಂಡ್ಲು, ಫಸ್ಟು ಟಿಯಾಗೋ ತೊಗೊಂಡ್ಲು, ಅದೆಲ್ಲ ಆದಮೇಲೆ ಇವಾಗ ಇದಕ್ಕೆ ಬಂದಿದ್ದೀವಿ. ಟಾಟಾನೂ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಅದರಲ್ಲಿ ಬೇಸ್ ವೇರಿಯಂಟ್ ಬರ್ತಾಯಿತ್ತು ಈ ಪ್ರೈಸಲ್ಲಿ, ಇದರಲ್ಲಿ ಟಾಪ್ ಎಂಡ್ ಬಂದಿತ್ತು. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಭಾರತೀಯ, ಇಲ್ಲಿರೋ ಕಾರ್ಗಳಲ್ಲಿ ನಾನೇ ಸಾಲ ತೀರಿಸ್ಬೇಕು, ಬ್ಯಾಂಕ್ ಅವ್ರು ನನ್ನ ಸಾಲದಿದ್ದರೆ ನನ್ನ ಅಕೌಂಟಿಂದನೇ ಕಟ್ ಮಾಡೋದು. ನನ್ನ ಇರೋ ಒಂದು ಲಿಮಿಟೇಷನಲ್ಲಿ ಬೆಸ್ಟ್ ಫೀಚರ್ಸ್ ಯಾವುದಿದೆ, ಬೆಸ್ಟ್ ಲುಕ್ಕಿಂಗ್ ಯಾವುದಿದೆ, ಆನ್ ರೋಡ್ ಪ್ರೆಸೆನ್ಸ್ ಏನಿದೆ, ಇದೆಲ್ಲ ಇದರಲ್ಲಿತ್ತು. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಡ್ರೈವ್ ಆಬ್ವಿಯಸ್ಲಿ ರೆನಾಲ್ಡ್ ಬಗ್ಗೆ ನನಗೆ ಯೋಚನೆನೇ ಇಲ್ಲ. ಮುಂಚೆನೂ ಇಂಜಿನ್ ಯೂಸ್ ಮಾಡಿದ್ದೀನಿ. ಒಂದು ಸ್ಮೂತೆಸ್ಟ್ ಇಂಜಿನ್, ಬೆಣ್ಣೆ ಥರ ಇದೆ. ಆ್ಯಂಡ್ ಸಸ್ಪೆನ್ಷನ್ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್. ಇದರಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಟೈಪ್ ಆಫ್ ಸಸ್ಪೆನ್ಷನ್ ಇದೆ. ನೀವು ಹಿಂದ್ಗಡೆ ಕರೆಕ್ಟಾಗಿ ಕ್ಲೋಸ್ ನಾನು ಇನ್ನೊಂದು ಡೀಟೇಲ್ ರಿವ್ಯೂ ಮಾಡ್ತೀನಿ ಕೈಗಾರದು, ಅದರಲ್ಲಿ ನಾನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಅಲಾಯ್ ವೀಲ್ಸ್ ಇದೆ, ಆಳ ಮೂಳ ಕಡ್ಡಿ ಕಸ ಏನೇನು ಬೇಕು ಒಂದು ಕಾರಲ್ಲಿ ಎಲ್ಲ ಇದೆ ರೀ. ಸೊ ಯಾರು ಇನ್ನೂ ಟೆಸ್ಟ್ ಡ್ರೈವ್ ಮಾಡಿಲ್ಲ, ಸೊ ಯಾರೊಂದು ಕಾಂಪ್ಯಾಕ್ಟ್ SUV ಟ್ರೈ ಮಾಡ್ತಾ ಇದ್ದೀರಾ ಸಬ್-4 ಮೀಟರಲ್ಲಿ, ಖಂಡಿತವಾಗ್ಲೂ ರೆನಾಲ್ಟ್ ವಿಲ್ ಬಿ ಅ ವೆರಿ ಗುಡ್ ಚಾಯ್ಸ್. ಟ್ರೈ ಮಾಡಿ. ನೋಡಿ, ಇವಾಗ ಈ ಕಾರ್ ಬಗ್ಗೆ ಒಬ್ಬ ಎಕ್ಸ್ಪರ್ಟನ್ನ ಕರ್ಕೊಂಬಂದು ಕೂರಿಸ್ತೀನಿ. ಈ ಎಕ್ಸ್ಪರ್ಟು ಈ ಕಾರ್ ಬಗ್ಗೆ ಏನೇನೆಲ್ಲ ಗೊತ್ತು, ಯಾಕೆ ಈ ಕಾರ್ ತೊಗೊಂಡ್ವಿ ಅಂತ ಅವರೇ ಹೇಳ್ತಾರೆ. ಅವ್ರ ಬಾಯಿಂದನೇ ಕೇಳ. ಮೀಟ್ ದ ಕಾರ್ ಎಕ್ಸ್ಪರ್ಟ್ ಯಶಸ್ವಿನಿ ದೇಶಪಾಂಡೆ. ಹೇಳಮ್ಮ, ನಮಸ್ಕಾರ. ಈ ಕಾರ್ ನಾವು ಯಾಕೆ ತೊಗೊಂಡ್ವಿ? ಈ ಕಾರು ನಾವು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಕುಳ್ಳಿ ಆಗಿರೋದ್ರಿಂದ ನನಗೆ ವಿಸಿಬಲ್ ಚೆನ್ನಾಗಿದೆ ಕಾರ್ ಓಡಿಸೋದಕ್ಕೆ, ಫಸ್ಟು ಮೇನ್ ಪಾಯಿಂಟು. ಆಮೇಲೆ ಡ್ರೈವಿಂಗ್ ಪ್ರೆಷರ್ ಅಂತೂ ಅಮೇಝಿಂಗ್ ಆಗಿದೆ, ಸ್ಮೂತ್. ಹೂವು ಇಟ್ಟಲ್ಲಿ ಏನೋ ಹೂವು ಅಲ್ಲ ಕಣೆ, ಬೆಣ್ಣೆ ಹೂವು ಸುಮ್ಮನೆ ಬಿದ್ದಿರುತ್ತೆ, ಬೆಣ್ಣೆ ತೇಳುತ್ತೆ, ಬೆಣ್ಣೆ ಹತ್ರ ಅಂತ ಹೋಗುತ್ತೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಮೇಲೆ ಸ್ಪೇಸ್ ಅಮೇಝಿಂಗ್ ಆಗಿದೆ. ಫೀಚರ್ಸ್ ಹೇಳ್ತೀರಾ? ಅವೆಲ್ಲ ನಾನು ಹೇಳಿದ್ದೀನಿ. ಫೀಚರ್ಸ್ ಬೆಸ್ಟ್ ಇನ್ ಕ್ಲಾಸ್ ಫೀಚರ್ಸ್ ಏನಿದೆ? ಬೆಸ್ಟ್ ಇನ್ ಕ್ಲಾಸ್ ಏನಪ್ಪಾ ಅಂತಂದ್ರೆ, ಈಗ ನಾವು ಹೈಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ, ಇನ್ಕ್ಲೈನ್ ಮಾಡ್ಬೇಕಾದ್ರೆ ನಾನೇನಾದ್ರೂ ಆಕ್ಸಿಲೇಟರ್ ಇಂದ ಕಾಲಿಂಗ್ ತೆಗೆದ್ಬಿಟ್ರೆ ಕಾರ್ ರಿವರ್ಸ್ ಹೋಗೋದಿಲ್ಲ. ಇನ್ನು ನನ್ನ ಕೈ ಇದಕ್ಕೆ ಸಂಬಂಧ ಇಲ್ಲ. 5 ಸೆಕೆಂಡ್ ಆಮೇಲೆ ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಮತ್ತೆ ಆಕ್ಸಿಲೇಟರ್ ಮೇಲೆ ಕಾಲು ಬಿಟ್ಟು ಜುಯ್ ಅಂತ ಮೇಲೆ ಅದು ನಿನಗೆ ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ವೆರಿ ಗುಡ್. ಆಮೇಲೆ ಬಟ್ ಅಂತ ಹೇಳ್ಬೇಕು. ಆಮೇಲೆ ಎಷ್ಟು ಡ್ರಮ್ಮು, ಎಷ್ಟು ಇದಿದೆ, ಬ್ರೇಕ್ಸ್ ಇದೆ, ಅದು ಡಿಸ್ಕ್ ಎಷ್ಟಿದೆ, ಡ್ರಮ್ ಎಷ್ಟಿದೆ? ಡಿಸ್ಕ್ ಡ್ರಮ್ಮ ಎಷ್ಟು ಡಿಸ್ಕ್ ಬ್ರೇಕ್ ಇದೆ, ಎಷ್ಟು ಡ್ರಮ್ ಇದೆ? ಒಂದು ಡಿಸ್ಕ್ ಬ್ರೇಕ್. ಎರಡು ಡ್ರಮ್ ಎಷ್ಟಿದೆ? ಅಲ್ಲಿ ನೋಡಿದ್ರೆ ನೀನು ಹೇಳ್ಬೇಕು. ಎಲ್ಲ ಡಿಸ್ಕ್ 2 ಇದೆ, ಡ್ರಮ್ ಎಲ್ಲಿದೆ? ಅಲ್ಲಿ ಮುಂದೆ ನೀನು ನೋಡ್ರ, ಅಯ್ಯೋ ಪಾಪ. ನೋಡಿ, ಗಂಡಂದ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಹೆಂಡತಿರು ಸುಮ್ಮನೆ ಕೂತ್ಕೊಂಡು ಹೋಗೋದಷ್ಟೇ. ಒಳಗೆ ಏನೇನಿದೆ ಅಂತ ಕೇಳಿದ್ರೆ ಏನಿಲ್ಲ, ಏನು ಚೆನ್ನಾಗಿ ಕಾರ್ ತೊಗೊಂಡ್ವಿ ಅಂತ ಇವೆಲ್ಲ ತಿಳ್ಕೊಬೇಕು. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ? ತುಂಬ ಇದೆ. ಅದು ಬಿಡಕ ನಿನ್ನಂತ ಒಬ್ಬಿರ್ಬೇಕಣ್ಣ, ಶೋರೂಮಲ್ಲಿ ಒಬ್ಬಿರ್ಬೇಕು. ಇದರಲ್ಲಿ ಎಷ್ಟು ಟೈರ್ಸ್ ಇರುತ್ತೆ? ಹಿಂದೆ ಯಾರಿಗೆ ಬಿಟ್ಟೆ? ಸ್ಟೆಪ್ ಹಿಂದೆ ಇದೆ. ಎಷ್ಟು ಇಂಚ್ ಅಲಾಯ್ ವೀಲ್ಸ್ ಇದೆ? ಎಷ್ಟು ಇಂಚ್? 6 ಇಂಚ್. ಯಾರು ಹೇಳ್ಕೊಡ್ಬೇಡಿ. 6 ಹೇಳ್ಕೊಟ್ಟಿದ್ರು ತಪ್ಪು ಆಗ್ತಾಳಲ್ಲ. 6 ಇಂಚ್ ಆಟ ಬಂಗೆ ಜಾಸ್ತಿ ಇರುತ್ತೆ ಕಣೆ. ಇಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಸಹಜ, ಅದು ಭಯಪಡಬೇಕಾದಿಲ್ಲ. ಈಗ ಏನು ಬೂಟ್ ಸ್ಪೇಸ್ ಎಷ್ಟಿದೆ? 405. ಎಲ್ಲಿರುತ್ತೆ ಬೂಟು? ಹಿಂದೆ. ವೆರಿ ಗುಡ್. ಇಲ್ಲಿಂದ ತೋರಿಸ್ಬಿಟ್ಟು ಆಮೇಲೆ ಕಾಲಿಗೆ ತೋರಿಸ್ಬಿಟ್ಟು ಬೂಟು ಅಂತ. ಆಮೇಲೆ ಹೆಡ್ಲೈಟ್ಸ್ ಎಷ್ಟಿದೆ? 2. ಇದು ಪ್ರೊಜೆಕ್ಟ್ರಾ ಹಾಲಜನ್? ಪ್ರೊಜೆಕ್ಟರ್. ನನಗೆ ಏನ್ ಬೇಕು, ನನಗೇನಾದ್ರೂ ಸಮಸ್ಯೆ ಅದೇ ನಿರಂಜನ್ ಹೇಳ್ತೀನಿ. ಹೋಗ್ಲಿ ಬಿಡು, ನೀನು ಕಾಮನ್ ಆಗಿ ಹೇಳ್ತೀನಿ. ಮೈಲೇಜ್ ಎಷ್ಟು ಕೊಡುತ್ತೆ? 16, 17. ವೆರಿ ಗುಡ್. ಅದನ್ನ ತಿಳ್ಕೊಂಡು ಹೇಳಲ್ಲ ಸದ್ಯ, ಅಷ್ಟು ಸಾಕು. ಹೋಗ್ಲಿ. ಫ್ಯೂಲ್ ನಾನೇ ಹಾಕ್ಸ್ಬೇಕು. ಇದು ಪೆಟ್ರೋಲಾ ಡೀಸೆಲ್ಲ? ಡೀಸೆಲ್ಲು. ನಿಂದು ಡೀಸೆಲ್, ನಂದು ಪೆಟ್ರೋಲು. ಅಷ್ಟು ಗೊತ್ತಾ? ನಾನು ಅವಾಗ ಹೋಗಿ ಹಾಕಿಸ್ತೀನಿ ತಾನೆ. ಇದು BS6 6.2 ಅದೇ ನೀನ್ ತಿಳ್ಕೊಂಡಿದ್ರೆ ಸಾಕು. ಇವೆಲ್ಲ ತಿಳ್ಕೊಬೇಕು ಕಣೆ. ಓಡಿಸೋಳು ನಿಂತಾನೆ ನೋಡಿ, ಓಡಿಸಿರೋದು ಇವಳಿಗೆ. ಇಲ್ಲಿ ನೋಡಿ ಹಂಗ ಹೇಳ್ತಾಳೆ. ನೀನ್ ಆಮೇಲೆ ನಂಗೆ ಹೇಳ್ಕೊಡು. ಎಷ್ಟು ಕಾರ್ಗಳಾಯ್ತು, ಇನ್ನೂ ಕಲ್ತ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಗುರು? ನನ್ಗೆ ನೋಡು, ನನ್ಗೆ ಎಂತ ಗೊತ್ತಾ, ನನ್ಗೆ ಇವಾಗ ಈ ಕಾರ್ ವಿಮಾನದ ತರ ಆಯ್ತಾ, ನಾನು ಬರೀ ಓಡಿಸ್ತೀನಿ ಅಷ್ಟೇ. ಅದ್ರಲ್ಲಿ ಏನಿದೆ ಎಲ್ಲ ನೀನ್ ತಿಳ್ಕೊ. ಇಲ್ಲ, ನೆಕ್ಸ್ಟ್ ಟೈಮ್ ಇಂದ ಸರ್ಕಾರದ ಯಾರ್ಯಾರು ಲೈಸೆನ್ಸ್ ಕೊಡ್ತಿರೋ ಎಲ್ಲ RTO ಆಫೀಸರ್ಗಳಲ್ಲಿ ಒಂದು ವಿನಂತಿ, ಇದೆಲ್ಲ ಕರೆಕ್ಟಾಗಿ ಹೇಳಲಿಲ್ಲ ಅಂದ್ರೆ ಯಾರು ಲೈಸೆನ್ಸೇ ಕೊಡಬೇಡಿ. ರೈಟ್ ಸೈಡ್ ಇಂಡಿಕೇಟರ್ ಹಾಕ್ಬೇಕಾದ್ರೆ ಯಾವ ಕೈ ತೋರಿಸ್ತೀಯ? ಕೈ ಯಾಕೆ ತೋರಿಸ್ತೀಯ? ಇಂಡಿಕೇಟರ್ಸ್ ಹಾಕ್ತಾನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.
ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ RTO ಆಫೀಸರ್ಗಳು ಕರೆಕ್ಟಾಗಿ ಚೆಕ್ ಮಾಡ್ಬಿಟ್ಟು ಲೈಸೆನ್ಸ್ ಕೊಡಿ. ಭಾಳ ಜನ ಮುಂದ್ಗಡೆ ನಮ್ಗೆ ಓಡಿಸ್ಬೇಕಾದ್ರೆ ಹಿಂಸೆ ಕೊಡ್ತಾರೆ. ಅವರು ನಿಜವನ್ನೇ ಹೇಳಿದ್ದಾರೆ. ಬಟ್ ಹಂಗನ್ಬಿಟ್ಟು ಹೆಣ್ಮಕ್ಳು ಚೆನ್ನಾಗಿ ಓಡಿಸಲ್ಲ ಅಂತಲ್ಲ, ರ್ಯಾಲಿ ರೇಸ್ಗಿಂತ ಸಕ್ಕದಾಗಿ ಓಡಿಸೋ ಹೆಣ್ಮಕ್ಳು ಇದ್ದಾರೆ. ಬಟ್ ನಾನು ಎಂತಿದ್ದವರು ಒಂದಷ್ಟು ಕ್ಯಾಟಗರಿ ಇದೆ. ನಾನು ಎಂತಿದ್ರೆ ಯಾರ್ಯಾರೆಲ್ಲ ಅನುಭವಿಸಿದ್ರೆ ಗಂಡಂದ್ರು ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಇದ್ದು ಕಮೆಂಟ್ ಮಾಡ್ರಪ್ಪ. ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ಕಾರ್ ಕೊಡ್ಸಿರೋ ಖುಷಿಯಲ್ಲಿ ದುಃಖನೂ ಪಡಿಸ್ತಾ ಇದೀಯಾ. ಕೊಡಿಸ್ಬಿಟ್ಟು ಇವಳಿಗೆ ಏನೋ ಗೊತ್ತಿಲ್ಲ ಅಂತಲ್ಲ ಕಣೆ, ತಿಳ್ಕೋಬೇಕು ಅಂತ ಹೇಳ್ತಾರೆ. ನೀನಲ್ಲ, ಪ್ರತಿಯೊಬ್ರು ಕಾರ್ ಓಡಿಸೋರು ಇವೆಲ್ಲ ತಿಳ್ಕೋಬೇಕು, ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇದೆ. ಎಷ್ಟು ಡಿಸ್ಕೋ ಎಷ್ಟು ಡ್ರಮ್ಮು? 2 4. ಎಲ್ಲಿದೆ ಡ್ರಮ್? ಎಲ್ಲಿದೆ? ನಮ್ಮ ಮನೆ ಟೆರೆಸ್ ಮೇಲೆ ಇದೆ. ಡೀಟೇಲ್ ರಿವ್ಯೂ ಮಾಡೋಣ, ಅಲ್ಲಿ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಸದ್ಯಕ್ಕೆ ಮುಂದೆ ಓಡಿಸ್ತಾಳೆ, ನಾನು ಕೂತೀನಿ, ನೀಟಾಗಿ ಚೆನ್ನಾಗಿ ಓಡಿಸ್ತಾಳೆ. ಏನು ಗೊತ್ತಾ, ಬೇಸಿಕ್ ಜ್ಞಾನ ಅನ್ನೋದು ಮೆದ್ಲು ಕೊಟ್ಟವನು ಭಗವಂತ. ಮುಂದಕ್ಕೆ ಹೋಗ್ತಾ ಎಡಗಡೆ ಬೆಳಗಡೆ ಎಲ್ಲಿ ತಿಳ್ಕೊಬೇಕು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಪಾರ್ಕಿಂಗ್ ಮಾತ್ರ ನಾನು ಮಾಡ್ಬೇಕು ಅಷ್ಟೆ. ಅಪ್ರಿಷಿಯೇಟ್ ಮಾಡು. ನನಗೆ ಸೈಕಲ್ ಓಡ್ಸಕ್ ಬರಲ್ಲ, 2 ವೀಲರ್ ಓಡ್ಸಕ್ ಬರಲ್ಲ, ಡೈರೆಕ್ಟಾಗಿ ಕಲ್ತಿರೋದೇ ಕಾರು. ಸೊ ಚೆನ್ನಾಗಿ ಓಡಿಸ್ತೀನಿ ನಾನು. ಅದ್ಭುತವಾಗಿ ಓಡಿಸ್ತಾಳೆ. ಪಾರ್ಕಿಂಗ್ ಮಾತ್ರ ಮನೆ ಮುಂದೆ ಹಿಂಗೆ ನಿಲ್ಸಿರ್ತಾರೆ ಕುದುರೆ ಥರ, ವಾಪಸ್ ಬಂದು ನಾನು ತಿರ್ಗಾ ನಿಲ್ಲಿಸ್ಬೇಕು. ಇದರಲ್ಲಿ ಚೆನ್ನಾಗಿ ನಿಲ್ಲಿಸು. ಇದರಲ್ಲಿ ಆ್ಯಕ್ಚುಲಿ ರಿವರ್ಸ್ ಕ್ಯಾಮ್ರಾ ಇದೆ, ಇನ್ಬಿಲ್ಟ್ ಇದೆ, ನೀವೇನು ಹಾಕ್ಸೋ ಅವಶ್ಯಕತೆ ಇಲ್ಲ. ಹಂಗಾದ್ರೂ ನೋಡ್ಕೊಂಡು ನಿಲ್ಲಿಸು. 360 ಡಿಗ್ರಿ ಕ್ಯಾಮ್ರಾ ಹಾಕ್ಸ್. ಇಲ್ಲಿಂದಾನೆ ಒಂದು ಸೆಲ್ಯೂಟ್ ಹೇಳಿದ್ದೀನಿ. ಅದೊಂದು ಬಾಯ್ ನೋಡಿ, ರೆನೋ ಇಸ್ ನಾಟ್ ಅ ನ್ಯೂ ಕಂಪನಿ, ಬೇಜಾನ್ ವರ್ಷಗಳಿಂದ ಇದೆ. ಇಟ್ಸ್ 125 years old ಕಂಪನಿ. ಸೊ ಬೇಸಿಕಲಿ ಫ್ರೆಂಚ್ ಕಂಪನಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಚೆನ್ನೈಯಲ್ಲೇ ಇದೆ. ಸೊ ಇಂಡಿಯಲ್ಲೇ ಆಗುತ್ತೆ, ಏನು ಸ್ಪೇರ್ ಪಾರ್ಟ್ ಸಿಗಲ್ಲ, ಅವೆಲ್ಲ ಎಂಥದ್ದು ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಟಾಯ್ ಸೆಕ್ಷನ್ ಇದೆ. ಇಲ್ಲಿ ರೆನೋ ಕಂಪ್ನಿದು ಸಮಾನದಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವ್ಯಾವುದೆಲ್ಲ ಕಾರ್ ಬಂತು ಎಲ್ಲದ್ರದ್ದು ಒಂದು ಚಿಕ್ಕ ಬೊಂಬೆ ಥರ ಮಾಡಿಟ್ಟಿರೋದು ಸಖತ್ತಾಗಿದೆ ನೋಡಿ. ನಾನು ಮುಂಚೆನೇ ಇಲ್ಲೇ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, ಟ್ರೈಡೆಂಟ್ ರೆನಾಲ್ಟ್ ಮೈಸೂರು ರೋಡಲ್ಲಿದೆ ಇದು ಶೋರೂಮು. ಅವಾಗಿಂದನೂ ಸಿಕ್ಕಾಪಟ್ಟೆ ಕಾರ್ಗಳಿತ್ತು. ಡಸ್ಟರ್ ಆ್ಯಕ್ಚುಲಿ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಕಾರ್ ಇರೋದು. ಭಯಂಕರ ಝೂಮ್ ಇದೆ. ಡಸ್ಟರ್ ರೀಲಾಂಚ್ ಆಗುತ್ತಾ? ಹಾಂ ಸರ್, ಅತಿ ಶೀಘ್ರ ಅದು ಆಗುತ್ತೇನೋ. ಆಮೇಲೆ ಸ್ಕಾಲಾ ಅಂತಿತ್ತು, ಕ್ವಿಡ್ ಇದೆ, ಟ್ರೈಬರ್ ಇದೆ, ಒಂದಕ್ಕಿಂತ ಚೆನ್ನಾಗಿರೋದು ಫ್ಲೋಯನ್ಸ್ ಅಂತಿತ್ತು. ಎಷ್ಟು ಜನದ ಹತ್ರ ಅದಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಮ್ಮ ಕಂಪ್ನಿಯಲ್ಲಿ ದೈವ ಸ್ಟುಡಿಯೋಸಲ್ಲಿ ಒಬ್ಬ ಕೆಲಸ ಮಾಡ್ತೇನೆ, ಮಂಜು ಅಂತ, ಅವನ ಹತ್ರ ಫ್ಲೋಯನ್ಸ್ ಇದೆ. ಅದು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಸೊ ರೆನೋ ಇಂಜಿನ್ ಬಳಸಿರೋರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಬಟ್ ನೀವು ಇಲ್ಲಿ ಬಂದಿದ ತಕ್ಷಣ ನಮ್ಮ ಕಾರ್ ಡೆಲಿವರಿಗೆಲ್ಲ ಹೆಲ್ಪ್ ಮಾಡಿದ್ದು ನಮ್ಮ ಚೆಲುವೇಗೌಡ ಅಂತ. ಈ ವ್ಲಾಗ್ ನೋಡಿ ಯಾರನ್ನ ಇಲ್ಲಿ ಬಂದರೆ ನೀನೇ ಹೆಲ್ಪ್ ಮಾಡಬೇಕು. ಓಕೆ ಸರ್, ಮಾಡ್ಕೊಡ್ತೀನಿ ಸರ್. ಓಕೆನಾ? 100% ಮಾಡ್ತೀನಿ. ಹಾಂ, ಒಳ್ಳೊಳ್ಳೆ ಆಫರ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಆಫರ್ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ, ಅದು ಸಬ್ಜೆಕ್ಟಿವ್ ಅದು. ಯಾಕಂದರೆ ಅವಾಗ ಬಂದಾಗ ಏನೇನು ಇರುತ್ತೆ ಅದು ಕೊಡ್ತಾರೆ. ಬಟ್ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ರೆನಾಲ್ಟ್ ಟೈಗರ್ ನಾವು ಯಾವಾಗಲೇ ಇಲ್ಲಿ ಕಾರ್ ತೊಗೊಳಕ್ಕೆ ಬಂದ್ರೂ ಇವರು ಒಂದು ಫ್ರೇಮ್ನ ಕೊಡ್ತಾರೆ. ಸೊ ಸ್ಕಾಲಾದೂ ಈ ಥರ ಫೋಟೋ ಇದೆ. ಸೊ ಬ್ಯೂಟಿಫುಲ್. ಫೈನಲಿ ಗಾಡಿನ ತೊಗೊಂಡು ಮನೆಗೆ ಹೋಗುವಂಥ ಸಮಯ, ಡ್ರೈವ್ ಮಾಡೋವಂಥ ಸಮಯ. ಏನು ತಲೆ ಕೆಡ್ಸ್ಕೊಬೇಡ. ಆ್ಯಂಡ್ ತುಂಬ ಜನ ಅಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕೋರ್ಗು ಹೇಳ್ತಾಯಿನಿ, 5 ಸ್ಟಾರ್ದು ತುಂಬ ಓಡ್ತಾ ಇದೆ ಇವಾಗ ಕಾಲ. ಸೇಫ್ಟಿ 5 ಸ್ಟಾರ್ ಅಂತ. ಇದು ಏನು ಕಮ್ಮಿ ಇಲ್ಲ, ಇದು ಗ್ಲೋಬಲ್ ಎನ್ಕ್ಯಾಪಲ್ 4 ಸ್ಟಾರೇ ಸಿಕ್ಕಿದೆ. ಸೊ ಗಾಡಿ ಬಾಡಿ ಎರಡೂ ಸೇಫಾಗೇ ಇರುತ್ತೆ. ಸೊ ನಮಗೆ ನಮ್ಮ ಬಾಡಿ ಗಾರ್ಡ್, ನನ್ನ ಲೈಫಿನ ಬಾಡಿ ಗಾರ್ಡ್ ಇವಳು ಸೇಫ್ ಆಗಿರಲಿ ಅಂತ 4 ಸ್ಟಾರ್ ಕಾರೇ ಕೊಡಿಸ್ತಾಯಿನಿ. ಡ್ರೈವಿಂಗ್ ರೆಡಿನಮ್ಮ? ಎಸ್, ಬಾ. ರೆಡಿ ಸ್ಟಡಿ ಗೋ. ಟ್ರೈಡೆಂಟ್ ರೆನಾಲ್ಟ್ ಅವರು ಸಖತ್ತಾಗಿ ಸೆಲೆಬ್ರೇಷನ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಏನೆಲ್ಲ ಫೈರ್ ಗೇರ್ ಎಲ್ಲ ಹಾಕಿಟ್ಟಿದ್ದಾರೆ. ನೋಡ ಈ ಹೊಸ ಕಾರ್ ತಗೊಳ್ಳೋದ್ರಲ್ಲಿ ಏನೋ ಒಂಥರ ಮಜಾ ನೋಡಿ. ಅಲ್ಲೆಲ್ಲ ರೆಡಿ ಆಗಿದ್ದಾರೆ, ನಮ್ಮ ಹುಡುಗರು ರೆಡಿ ಇದ್ದಾರೆ. ಹೋಗೋಣ ಬನ್ನಿ. So congratulations to both of you. Welcome back to Renault family. This is Scala Ikkodali. Ivaga Tiger ಹೋಗ್ತೇವೆ. ನೆಕ್ಸ್ಟ್
ಇನ್ ಫ್ಯೂಚರ್ ನಿಮಗೆ ದೊಡ್ಡ ವೆಹಿಕಲ್ ಬಂದಾಗ ಕಷ್ಟ ಬರುತ್ತೆ. ಸೊ ಡೆಫಿನೆಟ್ಲಿ you enjoy your day, have a safe and happy moment. ಯೂಟ್ಯೂಬ್ ವ್ಲಾಗ್ ನೋಡಿ ಎಲ್ಲ ಬಂದರೆ ಅವ್ರಿಗೂ ಇದಕ್ಕೆ ಒಳ್ಳೆ ಡಿಸ್ಕೌಂಟ್ ಇದೆ. ಖಂಡಿತವಾಗ್ಲೂ ಬನ್ನಿ ಮೈಸೂರು ಬಂದಿರೋ ಫ್ರೈಡೆ ಮೆಗಾವರ್ ಶೋರೂಮ್ಗೆ. ಥ್ಯಾಂಕ್ ಯು ಸೊ ಮಚ್. ಅಂತೂ ಇಂತೂ ನಮ್ಮ ಕರಿಯಾ ದೇಶಪಾಂಡೆನ ಮನೆಗೆ ತಗೊಂಡೋಗೋಂಥ ಸಮಯ ಆಯಿತು. ಇನ್ನೇನಿದ್ರು ದೇವ್ರ ಪೂಜೆ ಎಲ್ಲ ಮಾಡಿಸಿ ನಿಂಬೇಕಾಗಿ ಇಟ್ಟು ಕಾರ್ ನನಗೆ ಝೀ ಅಂತ ತಗೊಂಡು ಓಡಾಡ್ಸೋದಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಕೈಗರ್ ಕಾರ್ಗೆ ಏನೇನೆಲ್ಲ ಆಕ್ಸೆಸರೀಸ್ ಹಾಕ್ಸ್ತೀನಿ ಆ್ಯಂಡ್ ಯಾಕೆ ಇದೇ ಕಾರ್ನ ತೊಗೊಂಡಿದ್ದು, ಸ್ಪೆಸಿಫಿಕೇಶನ್ ಏನು, ಇದೆಲ್ಲದನ್ನು ನೋಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.